ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ಕ್ರೂಸ್ ದೋಣಿ ಭಾರೀ ಗಾಳಿ ಮತ್ತು ಮಳೆಯಿಂದಾಗಿ ನಿಯಂತ್ರಣ ಕಳೆದುಕೊಂಡು ಮುಳುಗಿದೆ. ಸಾವಿನಲ್ಲೂ ಸಡಿಲವಾಗದ ತಾಯಿಯ ಅಪ್ಪುಗೆ ಒಂದು ಭೀಕರ ಜಲಸಮಾಧಿಯ ಕತೆ. ಜೀವನ ಅಂದ್ರೇನೆ ಹೀಗೆ, ಒಂದು ಕ್ಷಣದ ನಗು ಮರುಕ್ಷಣವೇ ಮೌನವಾಗಿ ಬಿಡಬಹುದು. ಮಧ್ಯಪ್ರದೇಶದ ಜಬಲ್ಪುರದ ಬರ್ಗಿ ಡ್ಯಾಂನಲ್ಲಿ ನಡೆದ ಈ ಒಂದು ಘಟನೆ ಇಡೀ ದೇಶವನ್ನೇ ನಡುಗಿಸಿದೆ. ಆನಂದವಾಗಿ ಪ್ರವಾಸಕ್ಕೆ ಹೋದವರು ಮರಳಿ ಬರಲೇ ಇಲ್ಲ. ಆ ಭೀಕರ ಜಲಸಮಾಧಿಯ ಹಿಂದಿನ ಒಂದು ಕರುಣಾಜನಕ ಕತೆ ಇಲ್ಲಿದೆ. ಅತಿಯಾದ ಆಸೆ ಅತಿ ದೊಡ್ಡ ತಪ್ಪು. ಕೇವಲ 9 ಜನರ ಸಾಮರ್ಥ್ಯವಿದ್ದ ಕ್ರೂಸ್ ಬೋಟ್ನಲ್ಲಿ ಸುಮಾರು 40ರಿಂದ 50 ಜನರನ್ನು ಹತ್ತಿಸಲಾಗಿತ್ತು. ಹವಾಮಾನ ಇಲಾಖೆ ಆಲ್ರೆಡಿ ದೋಣಿಗಳು ನದಿ ನೀರಿಗೆ ಇಳಿಯಬಾರದೆಂದು ಮುನ್ಸೂಚನೆಯನ್ನು ನೀಡಿತ್ತು. ಸಂಜೆ ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಗಿ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಅಪ್ಪಳಿಸಿತು. ಇದರಿಂದ ಭಯಗೊಂಡ ಪ್ರವಾಸಿಗರೆಲ್ಲರೂ ಬೋಟ್ನ ಮೇಲಿನ ಅಂತಸ್ತಿಗೆ ಓಡಿದರು. ಇದರಿಂದ ಬೋಟ್ನ ಸೆಂಟರ್ ಆಫ್ ಗ್ರಾವಿಟಿ ತಪ್ಪಿ ನೀರು ಒಳನುಗ್ಗಲು ಶುರುವಾಯಿತು. ಅಪಾಯದ ಮುನ್ಸೂಚನೆ ಅರಿತ ಜನರು ದಡಕ್ಕೆ ಮರಳುವಂತೆ ಕಿರುಚಿದರು. ಬೋಟ್ ಸಿಬ್ಬಂದಿ ಅದನ್ನು ನಿರ್ಲಕ್ಷಿಸಿದರು. ಕೇವಲ ಕೆಲವೇ ನಿಮಿಷಗಳಲ್ಲಿ ದಡದಿಂದ 300 ಮೀಟರ್ ದೂರದಲ್ಲೇ ಬೋಟ್ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಕಣ್ಣೀರು ತರಿಸುವ ಆ ತಾಯಿಯ ಅಪ್ಪುಗೆ. ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಕಂಡುಬಂದ ಒಂದು ದೃಶ್ಯ ಕಲ್ಲೆದೆಯನ್ನು ಕರಗಿಸುವಂತಿತ್ತು. ದೆಹಲಿಯಿಂದ ಬಂದಿದ್ದ ಪ್ರವಾಸಿ ಕುಟುಂಬದ ತಾಯಿಯ ಮೃತದೇಹ ಸಿಕ್ಕಾಗ ಆಕೆ ತನ್ನ 4 ವರ್ಷದ ಕಂದಮ್ಮನನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಿದ್ದಳು. ಜೀವ ಹೋದರೂ ಆ ತಾಯಿಯ ಅಪ್ಪುಗೆ ಮಾತ್ರ ಸಡಿಲವಾಗಿರಲಿಲ್ಲ. ಸಾವಿನ ಭೀಕರ ಕ್ಷಣದಲ್ಲೂ ತನ್ನ ಮಗುವನ್ನು ಉಳಿಸಿಕೊಳ್ಳಲು ಆ ತಾಯಿ ಎಷ್ಟೊಂದು ಹೋರಾಡಿರಬಹುದು ಎಂಬುದು ಕೂಡ ಆ ದೃಶ್ಯ ಸಾರುತ್ತಿತ್ತು. ನೀವು ಮೊದಲನೇದಾಗಿ ಈ ಚಾನೆಲ್ ಅನ್ನ ವೀಕ್ಷಿಸ್ತಾ ಇದ್ರೆ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲ ಅಪ್ಡೇಟ್ಸ್ ಅನ್ನ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಬಹುತೇಕ ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ಗಳನ್ನೇ ನೀಡಿರಲಿಲ್ಲ. ತೆರಿಗೆ ಕಟ್ಟುವ ಜನರಿಗೆ ಕನಿಷ್ಠ ಸುರಕ್ಷತೆಯೂ ಇಲ್ಲದಿರುವುದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ದುರಂತದಿಂದ ಒಟ್ಟು 9 ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಒಂದೇ ಕುಟುಂಬದ ಅಜ್ಜಿ, ತಾಯಿ ಮತ್ತು 4 ವರ್ಷದ ಮಗು ಸೇರಿದ್ದಾರೆ. ಹವಾಮಾನ ಇಲಾಖೆಯು ಗಾಳಿ ಮತ್ತು ಚಂಡಮಾರುತದ ಮುನ್ಸೂಚನೆ ನೀಡಿದ್ದರೂ ದೋಣಿ ನಡೆಸುವವರು ಅದನ್ನು ನಿರ್ಲಕ್ಷಿಸಿ ಪ್ರವಾಸಿಗರನ್ನು ಕರೆದೊಯ್ದಿದ್ದಾರೆ. ದೋಣಿ ಮುಳುಗುವ ಸಮಯದಲ್ಲಿ ಸುರಕ್ಷತಾ ಕ್ರಮಗಳಾದ ಲೈಫ್ ಜಾಕೆಟ್ಗಳನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ. ಒಬ್ಬ ತಾಯಿ ತನ್ನ 4 ವರ್ಷದ ಮಗನನ್ನು ಬದುಕಿಸಲು ಒಂದೇ ಲೈಫ್ ಜಾಕೆಟ್ನಲ್ಲಿ ಇಬ್ಬರು ಸೇರಿ ಸಿಲುಕಿಕೊಂಡಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮಧ್ಯಪ್ರದೇಶ ರಾಜ್ಯ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೂಡ ಘೋಷಣೆಯಾಗಿದೆ. ಈಗ ಸರ್ಕಾರ ತನಿಖೆಗೆ ಆದೇಶಿಸಿದೆ, ಪರಿಹಾರವನ್ನು ಘೋಷಿಸಿದೆ. ಆದರೆ ಕಳೆದು ಹೋದ ಆ ಜೀವಗಳು, ಆ ತಾಯಿಯ ಮಮತೆ ಮತ್ತೆ ಬರಲು ಸಾಧ್ಯವೇ? ಪ್ರವಾಸೋದ್ಯಮ ತಾಣಗಳಲ್ಲಿ ಸುರಕ್ಷತೆಯ ಬಗ್ಗೆ ನಾವು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ರವಾಸಕ್ಕೆ ಹೋಗುವಾಗ ಅಲ್ಲಿನ ವ್ಯವಸ್ಥೆ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ನಾವು ಕೂಡ ಎಚ್ಚರಿಕೆ ವಹಿಸಬೇಕು. ಅಧಿಕಾರಿಗಳ ಮತ್ತು ದೋಣಿ ನಡೆಸುವವರ ಸಣ್ಣ ನಿರ್ಲಕ್ಷ್ಯ ಅದೆಷ್ಟೋ ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗುತ್ತದೆ.
ಇದು ನಡೆದಿರುವುದು ಮಧ್ಯಪ್ರದೇಶದ ಜಬಲ್ಪುರ ಸಮೀಪದ ಬರ್ಗಿ ಅಣೆಕಟ್ಟಿನಲ್ಲಿ ನಡೆದಂತಹ ಒಂದು ಭೀಕರ ದೋಣಿ ದುರಂತ. ಇನ್ನು ನಾವು ಯಾವಾಗಲೂ ಪ್ರವಾಸಕ್ಕೆ ತೆರಳುವಾಗ ಯಾವುದೇ ರೀತಿಯಲ್ಲಿ ನಾವು ನದಿಯಾಗಿರ್ಬಹುದು, ಅಣೆಕಟ್ಟಾಗಿರ್ಬಹುದು, ಎಲ್ಲಿ ಪ್ರವಾಸಕ್ಕೆ ತೆರಳಿದ್ರೆ ನಾವು ಜಾಕೆಟ್ ಅನ್ನ ಚೆಕ್ ಮಾಡಬೇಕು. ಇದು ಲೋಕಲ್ ಆಗಿದ್ರೆ ನಮಗೆ ದುರಂತ ತಪ್ಪಿದ್ದಲ್ಲ.